ಖಾಸಗಿ ಶಾಲೆಗಿಂತ ಯಾವುದಕ್ಕೂ ಕಮ್ಮಿ ಇಲ್ಲದಂತಹ ಈ ಗ್ರಾಮದ ಶಾಲೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿರುವ ಕನ್ನಡ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಗಡಿ ಭಾಗದಲ್ಲಿರುವ ಕೂಡ ಖಾಸಗಿ ಶಾಲೆಗಳಿಗೂ ಕಮ್ಮಿ ಇಲ್ಲವಂತಿದೆ. ಕನ್ನಡ ಶಾಲೆಯ ಶಿಕ್ಷಣ ಸರಿ ಇಲ್ಲವೆಂದು ಖಾಸಗಿ ಶಾಲೆ ಹೋಗುತ್ತಿರುವ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿವೆ. ಈ ಶಾಲೆಯಲ್ಲಿ 9 ಸುಸಜ್ಜಿತವಾದ ಕಟ್ಟಡ, 7 ಜನ ಶಿಕ್ಷಕರು ಶಾಲೆಯು ಖಾಸಗಿ ಶಾಲೆಗಳಿಗೆ ಟಕ್ಕರ್ ಕೊಡುವಂತಿದೆ. ಕನ್ನಡ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡುತ್ತಿರುವ ಶಿಕ್ಷಕರು ಹೆಚ್ಚಾಗುತ್ತಿರುವ ಶಾಲಾ ಮಕ್ಕಳ ದಾಖಲಾತಿ ಈ ವರ್ಷ ಡಿಜಿಟಲೀಕರಣ ಶಿಕ್ಷಣ ನೀಡಲು ಮುಂದಾಗಿರುವ ಶಿಕ್ಷಕರು. ವರದಿ ಮತ್ತು ಮೇಶ್ವಡಿಗೆ, ಬೆಳಗಾವಿ. ಶಾಲೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಾಗಲು ಕಾರಣ ಅಂತಂದರೆ ನಮ್ಮಲ್ಲಿ ಒಳ್ಳೆಯ ಒಂದು ಗುಣಮಟ್ಟದ ಶಿಕ್ಷಕರು, ಸರ್ಕಾರ ನಮ್ಮಲ್ಲಿ ಏನು ಮಾಡತ್ತಪ್ಪ ಅಂತಂದರೆ TET CET ಮೂಲಕ ಶಿಕ್ಷಕರನ್ನು ತಂದು ಇಲ್ಲಿ ನಮಗೆ ಇದನ್ನು ಮಾಡತ್ತಾರು. ಅದರಿಂದ ಈ ನಮ್ಮ ಶಾಲಾ ಮಕ್ಕಳಿಗೆ ಒಳ್ಳೆಯ ಒಂದು ಎಲ್ಲ ವಿಷಯಗಳಲ್ಲೂ ವಿಜ್ಞಾನ ಆಗಿರ್ಬೋದು, ಗಣಿತ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಎಲ್ಲ ಭಾಷಾ ಶಿಕ್ಷಕರನ್ನು ನೇಮಿಸುವುದರಿಂದ, ಗುಣಮಟ್ಟದ ಶಿಕ್ಷಕರು ಬರೋದ್ರಿಂದ ಎಲ್ಲ ವರ್ಗಗಳು ಚಾತು ತಪ್ಪದೇ ನಡೀತಾವೆ. ಮತ್ತು ಒಳ್ಳೆಯ ಒಂದು ಈ 10 ವರ್ಷದೊಳಗೆ ಶಿಕ್ಷಣ ಅಂತಂದರೆ ಎಲ್ಲ ಹುಡುಗರು ಏಕ್ದಮ್ ಈಗ ನಮ್ಮ ಶಿಕ್ಷಣದಲ್ಲಿ ಮುಂದುವರೆದಿದ್ದಾರೆ. ಅಷ್ಟು ಹೇಳೋಕೆ ನಾನು ಖುಷಿ ಪಡ್ತೀನಿ. ಮತ್ತೊಂದು ವಿಷಯ ಏನಂತಂದರೆ ಈ ಸರ್ಕಾರಿ ಶಾಲೆಗಳಿಗೆ ಕಳೆಯೋದ್ರಿಂದ ಈ ವಿದ್ಯಾರ್ಥಿಗಳಿಗೆ ಮುಂದಿನ ಭಾವಿ ಜೀವನದಲ್ಲಿ ಒಂದು ಜಾಬ್ಗಾಗಿ ಒಂದು ಭವಿಷ್ಯ ಐತಿ. ಏನು ಭವಿಷ್ಯ ಐತೆ ಅಂತಂದ್ರೆ ಒಂದು 15% ಗ್ರಾಮೀಣ ಏರಿಯಾದಲ್ಲಿ ಕಲ್ತ್ರೆ ರಿಸರ್ವೇಷನ್ ಕೋಟಾದಾಗ ಸರ್ಕಾರದಲ್ಲಿ ಯಾವಾಗಲೂ ಅವರಿಗೆ ಸುಗಮವಾದಂಥ ದಾರಿ ಇದೆ ಸೆಲೆಕ್ಷನ್ ಟೈಮ್ದಾಗ. ಅದಕ್ಕೆ ನಾವೆಲ್ಲರೂ ಬಡವ್ರ ಮಕ್ಕಳಿಗೆ ಹೇಳಪ್ಪ ಅಂತಂದರೆ ಸರ್ಕಾರಿ ಶಾಲೆಯಲ್ಲಿ ಒಂದು ಒಳ್ಳೆಯ ಶಿಕ್ಷಣವನ್ನು ತೊಗೊಂಡು ಮುಂದೆ ಒಂದು ಗೌರ್ಮೆಂಟ್ ಜಾಬ್ ಇಡಬೇಕಾದ್ರೆ ಬಡವ್ರ ಮಕ್ಕಳ ಒಂದು ಒಳ್ಳೆಯ ಸಾಧನೆಯನ್ನು ಸರ್ಕಾರಿ ಶಾಲೆಯಲ್ಲಿ ಮಾಡಬೇಕು. ಆಮೇಲೆ ನಮ್ಮಲ್ಲಿ ಒಬ್ಬರ ಸಂಬರ್ಗಿಯಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮಲ್ಲಿ ಅವ್ರ ಹೆಸರಿಗೆ ನಾ ಬೈರಿಂಗ್ ಪಡಿಸಂಗಿಲ್ಲ, ಇನ್ನೂ ಅದು ವರ್ಕ್ ಚಾಲೂ ಇದೆ. ಒಂದು 3-3.5 4 ಲಕ್ಷ ತನಕ ಅವ್ರು ಖರ್ಚು ಮಾಡಿ ಒಂದು ದೊಡ್ಡ ಮನಸ್ಸು ಮಾಡ್ಯಾರ. ನಮ್ಮ ಈ ಕನ್ನಡ ಪ್ರಾಥಮಿಕ ಶಾಲೆಗೆ ಒಂದು ಡಿಜಿಟಲ್ ಕೋಣೆಯನ್ನು ನಾನು ಮಾಡಿಕೊಡ್ತೀನಿ ಅನ್ನೋಂಥ ಒಂದು ಹೆಮ್ಮೆ ವಿಷಯನ ಇದು ಅವರೆಲ್ಲರೂ ವಿಚಾರ ಮಾಡಿ ಈಗ ವರ್ಕ್ ಸ್ಟಾರ್ಟ್ ಇದೆ. ಅದು ಯಾವಾಗ ವರ್ಕ್ ಡನ್ ಆಗ್ತೈತಿ ಅದನ್ನು ಉದ್ಘಾಟನೆ ಸಮಯದೊಳಗೆ ಅವ್ರ ಹೆಸರನ್ನು ನಾವು ಬಹಿರಂಗ ಪಡಿಸ್ತೀವಿ. ಆನಂದ್ ಕುಂಬಾರ್.